ಸಂಜನಾ, ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ನಿನಗೆ ಕಾಫಿ ಕೊಡೋಣ ಅಂತ ಬಂದೆ. ತಗೊಳಮ್ಮ. ಬೇಡ ಅತ್ತೆ, ನಾನು ಮನೆ ಒಳಗೆ ಬರೋವರೆಗೂ ಏನೂ ಕುಡಿಯಲ್ಲ, ತಿನ್ನಲ್ಲ. ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದು ಹಠದ ಪ್ರಶ್ನೆ ಅಲ್ಲ ಅತ್ತೆ, ನನ್ನ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಮನೆಯಲ್ಲಿ ನಿನ್ನ ಮಹಾರಾಣಿ ಥರ ಐತೆ, ಆದರೆ ಇಲ್ಲಿಗೆ ಬಂದು ಇಂಥ ಪರಿಸ್ಥಿತಿ ಮಾಡ್ಕೊಂಡಿದ್ಯಲ್ಲ, ನೋಡೋಕೆ ತುಂಬ ಹಿಂಸೆ ಆಗ್ತಿದೆ ಕಣಮ್ಮ. ಅಂದರೆ ನಾನು ಇಲ್ಲಿರೋದು ಬೇಡ, ಇಲ್ಲಿಂದ ನಿನ್ನ ಮನೆಗೆ ವಾಪಸ್ ಹೋಗು ಅಂತ ಹೇಳ್ತಿದ್ದೀರಾ ಅತ್ತೆ? ಇಲ್ಲಮ್ಮ, ನಾನು ಯಾವತ್ತೂ ನಿನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳಲ್ಲ. ಆದರೆ ನಿಮ್ಮ ಮಾವನೇ ನಿನ್ನನ್ನು ಹೊರಗಾಕಿರೋದ್ರಿಂದ ನೀನು ಇಲ್ಲಿರೋದಕ್ಕಿಂತ ನಿಮ್ಮ ಮನೆಗೆ ಹೋಗೋದೇ ಒಳ್ಳೇದು ಅನ್ನಿಸ್ತಿದೆ. ಎಲ್ಲರ ದೃಷ್ಟಿನಲ್ಲೂ ನರಸಿಂಹನಿಗೆ ನಿನ್ನಿಂದ ಮೋಸ ಆಗಿದೆ ಅಂತ ಕೋಪ ಇದೆ. ನಿಮ್ಮ ಮಾವ ಅಂತೂ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕಂತೂ ಅವ್ರ ಕೋಪ ತಣ್ಣಗಾಗಲ್ಲ. ಗೊತ್ತಿದೆ ಅತ್ತೆ, ಆದರೆ ನನ್ಗೆ ಯಾವ ತಪ್ಪು ಮಾಡ್ದಿರೋಳು ಮನೆಗೆ ಯಾಕೆ ವಾಪಸ್ ಹೋಗಲಿ? ಕಷ್ಟನೋ ಸುಖನೋ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದರೆ ಅದೇ ಅವಳಿಗೆ ಶಾಶ್ವತ ನೆಲೆ ಆಗುತ್ತಲ್ವಾ? ಒಂದು ವೇಳೆ ನಿಮ್ಮ ಮಾವ ನಿನ್ನನ್ನು ಒಪ್ಪಲಿಲ್ಲ ಅಂದರೆ ಏನು ಮಾಡ್ತೀಯಮ್ಮ? ಅತ್ತೆ, ಸತ್ಯಕ್ಕೆ ಸೋಲಿರ್ಬೋದು, ಆದರೆ ಸಾವಿಲ್ಲ. ಇವತ್ತಲ್ಲ ನಾಳೆ ನಾನು ಮಾಡಿರೋದು ತಪ್ಪೇ ಅಲ್ಲ ಅನ್ನೋ ಸತ್ಯ ಮಾವಂಗೆ ಗೊತ್ತಾಗಿ ಅವರೇ ನನ್ನನ್ನು ಮನೆ ತುಂಬಿಸ್ಕೊಳ್ತಾರೆ. ನೋಡ್ತೀರಿ, ಅಲ್ಲಿವರೆಗೂ ನಾನಂತೂ ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ನ ಮಗನಿಂದನೋ ಅಥವಾ ನಿನ್ನಿಂದನೋ ಏನೋ ತಪ್ಪಾಗಿ ಹೋಗಿದೆ. ಆದರೆ ನರಸಿಂಹ ಫೇಲ್ ಆಗಿರೋದನ್ನ ನೀನಾದರೂ ಮುಚ್ಚಿಡದೆ ನಿಮ್ಮ ಮಾವನ ಹತ್ರ ಹೇಳ್ಕೊಬೋದಿತ್ತು ತಾನೆ. ನಿಮ್ಮ ಮಾವನಿಗೆ ನಿನ್ನ ಮೇಲೆ ಕೋಪಕ್ಕಿಂತ ಈ ವಿಷಯನ ಹೇಳ್ದೆ ಮುಚ್ಚಿಟ್ರಲ್ಲ ಅಂತ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ ನೋವೇ ಕಾಡ್ತಿದೆ ಕಣಮ್ಮ. ಅದಕ್ಕೆ ನರಸಿಂಹನ ಹತ್ರನೂ ಮಾತಾಡ್ತಿಲ್ಲ ಅವರು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಿಮ್ಮ ಮಾವ ನಿನ್ನನ್ನು ಕ್ಷಮಿಸ್ತಾರೆ ಅಂತ ನಿನ್ಗನ್ಸುತ್ತಾ? ಮಾವ ನನ್ನ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ ಅತ್ತೆ.